ಓಂ ನಮಃ ಶಿವಾಯ. ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆಮದ್ದು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ. ಕಾಮಾಲೆ ರೋಗ, ಜಾಂಡೀಸ್ ಕಾಯಿಲೆ ಅಂತ ಏನು ಹೇಳ್ತೀವಿ, ಇದಕ್ಕೆ ತುಂಬ ಸರಳವಾದ ಮನೆಮದ್ದು ಕೋಲುಗಳ್ಳಿ, ಹಾಲು ಮತ್ತು ಮಜ್ಜಿಗೆ. ಜಾಂಡೀಸ್ ಕಾಯಿಲೆ ಬಂದಾಗ ಊಟ ಸೇರೋದಿಲ್ಲ, ಕೈಕಾಲು ಸೆಳೆತ ಬರುತ್ತೆ, ಇಂಬಡಿ ಮತ್ತು ಮೀನಿನ ಕಂಡ ಪೂರ್ತಿ ಸೆಳೆತ ಬರುತ್ತೆ, ನೋವು ಬರುತ್ತೆ, ಎಳೆದಂಗಾಗುತ್ತೆ. ತುಂಬ ಸರಳವಾದ ಮತ್ತು ದುಡ್ಡೇ ಕೊಡದೇ ಇರ್ತಕ್ಕಂಥ, ತುಂಬ ಹತ್ತಿರದಲ್ಲಿ ಸಿಗ್ತಕ್ಕಂಥ, ಕೆಲವರು ಮನೆ ಮುಂದೆ ಹಾಕಿರ್ತೀರ, ಕೆಲವರು ಪಾಟ್ನಲ್ಲಿ ಬೆಳೆಸಿರ್ತೀರ ಕೋಲುಗಳ್ಳಿ. ನೀವು ಸಾಮಾನ್ಯವಾಗಿ ಎಲ್ಲರೂ ನೋಡಿರ್ತೀರ ಕೋಲುಗಳ್ಳಿ. ಈ ಕೋಲುಗಳ್ಳಿಯ ಹಾಲನ್ನು ಒಂದು 4ರಿಂದ 5 ಹನಿ ಹಾಲನ್ನು ತೆಗೆದುಕೊಂಡು ಬಂದು ಖಾಲಿ ಹೊಟ್ಟೆನಲ್ಲಿ ಮಜ್ಜಿಗೆನಲ್ಲಿ, ತಿಳಿಯಾದ ಮಜ್ಜಿಗೆನಲ್ಲಿ ಹಾಕಿ 4ರಿಂದ 5 ಹನಿ ಹಾಲನ್ನು ಮಜ್ಜಿಗೆನಲ್ಲಿ ಹಾಕಿ ಖಾಲಿ ಹೊಟ್ಟೆನಲ್ಲಿ ಕುಡಿಬೇಕು. ಖಾಲಿ ಹೊಟ್ಟೆನಲ್ಲಿ ಒಂದು ಟೈಮ್ ತೊಗೊಂಡ್ರೆ ಸಾಕು. ಇದನ್ನು ಒಂದು 3 ದಿವಸ ತೊಗೊಂಡ್ರೆ ಸಾಕು. ಸಂಪೂರ್ಣವಾಗಿ ಅರಿಶಿನ ಕಾಮಾಲೆ ರೋಗ ಅಂತ ಏನು ಹೇಳ್ತಾರೆ, ಜಾಂಡೀಸ್ ಅಂತ ಏನು ಹೇಳ್ತೀವಿ, ಸಂಪೂರ್ಣವಾಗಿ ಶಮನವಾಗುತ್ತೆ ಸ್ನೇಹಿತರೆ. ಇಂಥ ಒಂದು ಅದ್ಭುತವಾದ ಮನೆಮದ್ದನ್ನು ಮಾಡಿ ಬಳಸಿ. ಯಾರ್ಯಾರಿಗೆ ಈ ಸಮಸ್ಯೆ ಇದೆ, ಇದರ ವಿಶೇಷವಾದ ಒಂದು ಮಾಹಿತಿ ಏನಂತಂದರೆ, 3ರಿಂದ 4 ಹನಿ ಹಾಲು ಅಷ್ಟೇ ಸಾಕು. ಮಜ್ಜಿಗೆ ಬಂದು ಒಂದು ಅರ್ಧ ಲೀಟ್ರ್ ಮಜ್ಜಿಗೆ ಇರಬೇಕು. ಅದಕ್ಕೆ 3ರಿಂದ 4 ಹನಿ ಕೋಲುಗಳ್ಳಿ ಹಾಲನ್ನು ಹಾಕಿ ನೀವು 2ರಿಂದ 3 ದಿವಸ ಕುಡಿದ್ರೆ ಸಾಕು. ಸಂಪೂರ್ಣವಾಗಿ ಅರಿಶಿನ ಕಾಮಾಲೆ ರೋಗ, ಜಾಂಡೀಸ್ ಕಾಯಿಲೆ ಅಂತ ಏನು ಹೇಳ್ತೀವಿ, ಇದು ಸಂಪೂರ್ಣವಾಗಿ ಶಮನವಾಗುತ್ತೆ. ಮತ್ತು ನಿಮಗೆ ಇದು ಬಂದಿದೆ, ಈ ಕಾಯಿಲೆ ಇದೆ ಅಂತ ನೀವು ತಿಳ್ಕೋಬೇಕಾದ್ರೆ ಏನೇನೆಲ್ಲ ನೀವು ಪರೀಕ್ಷೆ ಮಾಡ್ಬೋದು ಅಂತಂದರೆ, ನಿಮ್ಮ ಕಣ್ಣು ಹಳದಿಯಾಗಿರುತ್ತೆ. ಕಣ್ಣಿಗೆ ನೋಡಿದಾಗ ಕಣ್ಣು ಹಳದಿ ಇರುತ್ತೆ, ಈ ಬಿಳಿಯ ಗುಡ್ಡೆ ಪೂರ್ತಿ ಹಳದಿ ಕಲರ್ ಇರುತ್ತೆ, ಅರ್ಶದ ಕಲರ್ ಇರುತ್ತೆ. ಮತ್ತು ಇನ್ನೊಂದು, ನೀನು ಯೂರಿನ್ ಪಾಸ್ ಮಾಡ್ತೀರೋ ಆ ಬಣ್ಣ ಬಂದು ಕೂಡ ಹಳದಿ ಕಲರ್ ಇರುತ್ತೆ. ಇನ್ನು ಬೇರೆ ಒಂದು ಪರೀಕ್ಷೆ ಮಾಡಬೇಕಂತಂದರೆ, ಯೂರಿನ್ನ ಕಲೆಕ್ಟ್ ಮಾಡಿ ಅದರಲ್ಲಿ ಹುರುಳಿ ಕಾಳನ್ನು ಉನಿ ಹಾಕಿದಾಗ ಆ ಕಾಳು ಉಂತಿರೋದಿಲ್ಲ, ಅಂದರೆ ಮೆತ್ತಗಾಗಿರೋದಿಲ್ಲ. ಈ ಥರ ಇದ್ದರೆ ನಿಮಗೆ ಜಾಂಡೀಸ್ ಕಾಯಿಲೆ ಬಂದಿದೆ ಅಂತ ನೀವು ಕಂಡುಹಿಡ್ಕೋಬೋದು. ನೀವೇ ಸ್ವತಃ ಪರೀಕ್ಷೆ ಮಾಡ್ಕೋಬೋದು. ಈ ಒಂದು ಎಲ್ಲ ಸಮಸ್ಯೆಗೆ, ಈ ಒಂದು ಸಮಸ್ಯೆಗೆ ಸಂಪೂರ್ಣವಾದ ಪರೀಕ್ಷೆಯನ್ನು ಮಾಡಿ ಸುಲಭವಾದ ಒಂದು ಮನೆಮದ್ದನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ ಇವತ್ತು. ಮತ್ತು ಇನ್ನು ಮುಂದೆ ಇನ್ನೂ ಅನೇಕ ಗಿಡಮೂಲಿಕೆಗಳ ಜೊತೆಯಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ವಾಚ್ ಮಾಡ್ತೀರಿ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆಮದ್ದನ್ನು ಸ್ನೇಹಿತರೆ. ಮತ್ತು ಪ್ರತಿ ಭಾನುವಾರ ಕಣ್ಣಿಗೆ ದೃಷ್ಟಿ ಸಮಸ್ಯೆ ಇರತಕ್ಕಂಥವ್ರಿಗೆ ಔಷಧಿ ಹನಿಗಳನ್ನು ಹಾಕ್ತಾಯಿದ್ದೀವಿ. ಸಮಸ್ಯೆ ಇರತಕ್ಕಂಥವ್ರು ತೋಟದ ಗುಡದಲ್ಲಿಗೆ ಸಂಪರ್ಕಿಸಬಹುದು ಪ್ರತಿ ಭಾನುವಾರ. ಮತ್ತು ಶ್ರೀ ಶನೇಶ್ವರ ಸ್ವಾಮಿ ದೇವಸ್ಥಾನ ದೊಂಬರಟ್ಟಿ, ಇಲ್ಲೂ ಕೂಡ ಪ್ರತಿ ಅಮಾವಾಸ್ಯೆ ದಿವಸ ಕಣ್ಣಿಗೆ ಔಷಧಿಯನ್ನು ಹಾಕ್ತೀವಿ. ಲಕ್ಷಾಂತರ ಜನಕ್ಕೆ ಔಷಧಿಯನ್ನು ಹಾಕಿದ್ದೀವಿ ಸ್ನೇಹಿತರೆ. ಎಲ್ಲರೂ ಗುಣಮುಖರಾಗಿದ್ದಾರೆ. ಸಮಸ್ಯೆ ಇರತಕ್ಕಂಥವ್ರು ಸಂಪರ್ಕಿಸಿ ಔಷಧಿಯನ್ನು ಪಡೆದು ಕಣ್ಣಿನ ಸಮಸ್ಯೆಯಿಂದ ದೂರವಾಗಿ ಅಂತ ಈ ಮೂಲಕ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ.